ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅದರಂತೆ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆಯೂ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ಕರ್ತನ ಭೋಜನದ ಬಗ್ಗೆ ಭಾಗ 3. ಕರ್ತನ ಭೋಜನದ ಬಗ್ಗೆ ಭಾಗ 3. ಅದರಲ್ಲಿ ಕರ್ತನ ಭೋಜನವನ್ನು ಕೊಡುವವರು ಕೂಡ ಪರಿಶುದ್ಧರಾಗಬೇಕು. ಪರಿಶುದ್ಧರಾಗಿದ್ದರೆ ಮಾತ್ರ ಕರ್ತರ ಭೋಜನವನ್ನು ಕೊಡಬಹುದು. ಇಲ್ಲದಿದ್ದರೆ ಅದು ಕೂಡ ದೇವರ ಅಪ್ಪಣೆ ಇಲ್ಲ ಎಂಬುದಾಗಿ ಆ ವಚನವನ್ನು ನೋಡಿಕೊಳ್ಳೋಣ. ಈಗ ವಚನದ ಕಡೆಗೆ ಹೋಗೋಣ. ಯಾಜಕಕಾಂಡ 21ನೇ ಅಧ್ಯಾಯ 16ರಿಂದ 23ರವರೆಗೆ. ಯಾಜಕಕಾಂಡ 21ನೇ ಅಧ್ಯಾಯ 16ರಿಂದ 23ರವರೆಗೆ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೆ ಹೀಗೆ ಆಜ್ಞಾಪಿಸು, ನಿನ್ನ ಸಂತತಿಯವರ ಎಲ್ಲ ತಲಾಂತರಗಳಲ್ಲಿಯೂ ಯಾವ ಅಂಗಹೀನನು ದೇವರ ಆಹಾರವನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅಂಗಹೀನನು ಈ ಕಾರ್ಯವನ್ನು ವಹಿಸಿಕೊಳ್ಳಲೇ ಕೂಡದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ಒಂದು ಕರ್ತರ ಭೋಜನವನ್ನು ಕೊಡುವವರು ಖಂಡಿತವಾಗಿಯೂ ಈ ಕಾರ್ಯಗಳನ್ನು ಮಾಡಕೂಡದು. ಕರ್ತರ ಭೋಜನವನ್ನು ಕೊಡುವುದು ಸೇವಕರ ಆಗಿರಬಹುದು. ಆದರೂ ಕೂಡ ಈ ಕರ್ತರ ಭೋಜನವನ್ನು ಅಂಗಹೀನನು ಕೈಯಾಗಲಿ, ಕಾಲಾಗಲಿ, ಕಣ್ಣಾಗಲಿ, ಮೂಗಾಗಲಿ, ಶರೀರದ ಯಾವುದೇ ಒಂದು ಅಂಗಾಂಗಗಳಲ್ಲಿ ಕೊರತೆ ಇದ್ದರೆ ಈ ಆಹಾರವನ್ನು ಸಮರ್ಪಿಸುವುದಕ್ಕೆ ಬರಬಾರ್ದು. ಆ ಕಾರ್ಯವನ್ನು ವಹಿಸಿಕೊಳ್ಳಲೇ ಕೂಡದು ಎಂಬುದಾಗಿ. 18ನೇ ವಚನ. ಅವನು ಕುರುಡನಾಗಲಿ, ಕುಂಟನಾಗಲಿ, ಕೋರೆ ಮೂಗನಾಗಲಿ, ವಿಪರೀತ ಆಯವುಳ್ಳವುಗಳಾಗಲಿ, ಕೈಕಾಲು ಮುರುಕನಾಗಲಿ, ಗೂಣು ಗುಜ್ಜರಿಯಾಗಲಿ, ಹೂಗಣ್ಣು ಕಾಯಿಗಣ್ಣನಾಗಲಿ, ಕಜ್ಜಿ ತುರಿಗಳುಳ್ಳವನಾಗಲಿ, ಬೀಜ ದೋಷವುಳ್ಳವನಾಗಲಿ, ಬೇರೆ ಯಾವ ಕಳಂಕವಿದ್ದವನಾಗಲಿ ಯೆಹೋವನಿಗೆ ಹೋಮ ದ್ರವ್ಯಗಳನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅಂಥವನು ದೇಹದಲ್ಲಿ ದೋಷವಿರುವುದರಿಂದ ದೇವರ ಆಹಾರವನ್ನು ಸಮರ್ಪಿಸಲೇಬಾರದು. ಈಗಾಗಲೇ ಓದಿದ ಹಾಗೆ ಶರೀರದಿಂದ, ನಮ್ಮ ಪಾದದಿಂದ ನಡು ನೆತ್ತಿಯವರೆಗೆ ನಮ್ಮ ಶರೀರದಲ್ಲಿ ಏನಾದರೂ ಊನವಾಗಿದ್ದರೆ ಅಥವಾ ಯಾವುದಾದರೂ ಕಾಯಿಲೆಗಳು ಇರುವುದಾದರೆ, ಏನಾದರೂ ದೋಷವಿರುವುದಾದರೆ ದೇವರ ಆಹಾರವನ್ನು ಸಮರ್ಪಿಸಲೇಬಾರದು. ಅಂಥ ಕೆಲಸವನ್ನು ವಹಿಸಿಕೊಳ್ಳಲೇಬಾರದು ಎಂಬುದಾಗಿ ನಮಗೆ ಖಂಡಿತವಾಗಿ ಯಾಜಕರುಗಳ ಮುಖಾಂತರ ದೇವರು ಎಚ್ಚರಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನೋಡುವಾಗ ನಾನಾ ಥರದ ಕಾಯಿಲೆ, ಕಷ್ಟ, ಸಂಕಟ, ದುಃಖಗಳು, ಬೆರಳು ಕಟ್ಟಾದವರು ಅಥವಾ ನಾನಾ ರೀತಿಯಲ್ಲಿ ಶರೀರದ ಅಂಗಹೀನರಾಗಿರುವವರು, ನಾನಾ ರೀತಿಯ ಕಾಯಿಲೆ ಕಸಗಳಲ್ಲಿ ಇರುವವರು ಇವತ್ತು ಪಾಸ್ಟುಗಳು, ಫಾದರ್ಗಳು ಅಂತ ಹೇಳಿಕೊಂಡು, ಯಾಜಕರುಗಳು ಅಂತ ಹೇಳಿಕೊಂಡು ಇವತ್ತು ದೇವರ ಆಹಾರವನ್ನು ಸಮರ್ಪಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಕರ್ತರ ಭೋಜನವನ್ನು ಹಂಚುತ್ತಿದ್ದಾರೆ. ಈ ವಚನದ ಪ್ರಕಾರ ಅಂಥವರು ವಹಿಸಿಕೊಳ್ಳಲೇಬಾರದು, ಸಮರ್ಪಿಸಲೇಬಾರದು ಎಂಬುದಾಗಿ ವಾಕ್ಯವು ನಮಗೆ ಎಚ್ಚರಿಸುತ್ತದೆ. ಹಾಗೆ ಮುಂದೆ 22 ಮತ್ತು 23ನೇ ವಚನ ನೋಡುವಾಗ ಓದಿಕೊಳ್ಳೋಣ. ದೇವರಿಗೆ ನೈವೇದ್ಯವಾದ ಆಹಾರದಲ್ಲಿ ಪರಿಶುದ್ಧವಾದದ್ದನ್ನು, ಮಹಾಪರಿಶುದ್ಧವಾದದ್ದನ್ನು ಅವನು ಊಟ ಮಾಡಬಹುದೇ ಹೊರತು ಅವನಿಗೆ ಕಳಂಕವಿರುವುದರಿಂದ ತೆರೆಯನ್ನು ದಾಟಿ ಒಳಗೆ ಬರಬಾರದು. ಯಜ್ಞವೇದಿಯ ಬಳಿಗೆ ಬರಬಾರದು. ನನ್ನ ಪವಿತ್ರ ಸ್ಥಾನಗಳ ಗೌರವಕ್ಕೆ ಅವನಿಂದ ಕುಂದು ಉಂಟಾಗಬಾರದು. ಆ ಸ್ಥಾನಗಳನ್ನು ನನ್ನ ಸೇವೆಗೆ ಪ್ರತಿಷ್ಠಿಕೊಂಡ ಯೆಹೋವನಾದ ನಾನು. ಅಂದರೆ
ಕರ್ತರ ಭೋಜನವನ್ನು ಸಮರ್ಪಿಸುವಾಗ ಅದನ್ನು ತೆಗೆದುಕೊಳ್ಳಬಹುದು, ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು. ಆದರೆ ಆ ಕಾರ್ಯವನ್ನು ವಹಿಸಿಕೊಳ್ಳಬಾರದು, ಆದರೆ ಸಮರ್ಪಿಸಬಾರದು, ಅದನ್ನು ತೆಗೆದುಕೊಳ್ಳಬಹುದು ಕರ್ತರ ಭೋಜನವನ್ನು ಎಂಬುದಾಗಿ ಈ ವಾಕ್ಯ 22-23ನೇ ವಚನ ಎಚ್ಚರಿಸುತ್ತದೆ. ಆದ್ದರಿಂದ ಇವತ್ತು ನಾವು ಬಹಳ ಎಚ್ಚರವಾಗಿರಬೇಕು. ಅನೇಕರು ಇವತ್ತು ನಾವು ನೋಡುವಾಗ ಆಗಲೇ ಹೇಳಿದ ಹಾಗೆ 16ರಿಂದ 21ರವರೆಗೆ ಓದುವಾಗ ನಮ್ಮಲ್ಲಿ ಏನಾದರೂ ದೊಡ್ಡ ಭೀಕರವಾದಂಥ ಕಾರ್ಯಗಳು, ಕಜ್ಜಿಗಳು, ನಾನಾ ರೀತಿ ವಾಸಿಯಾಗದಂಥ ಕಾಯಿಲೆಗಳು, ಯಾವುದೇ ರೀತಿಯ ಒಂದು ಸಣ್ಣ ಒಂದು ಬೆರಳು ಕಟ್ಟಾಗಿದ್ದರೂ ಕೂಡ, ಅಂಗಹೀನರಾದರೂ ಕೂಡ ನಾವು ಇವತ್ತು ಆಹಾರವನ್ನು ಅಂದರೆ ಕರ್ತರ ಭೋಜನವನ್ನು ಸಮರ್ಪಿಸಬಾರದು ಹಾಗೂ ಆ ಕಾರ್ಯವನ್ನು ವಹಿಸಿಕೊಳ್ಳಲೇಬಾರದು. ಆದರೆ ಬೋಧನೆ ಮಾಡಬಹುದು, ಇತರರನ್ನು ಎಚ್ಚರಿಸಬಹುದು, ಸಾಕ್ಷಿ ಕೊಡಬಹುದು. 22-23ನೇ ವಚನವನ್ನು ನೋಡುವಾಗ ಕರ್ತರ ಭೋಜನವನ್ನು ಅಂಥವರು ಸ್ವೀಕರಿಸಬಹುದು, ಊಟ ಮಾಡಬಹುದು, ತಿನ್ನಬಹುದು, ಆದರೆ ಕಾರ್ಯವನ್ನು ವಹಿಸಿಕೊಳ್ಳಬಾರದು. ಆದರೆ ಅನೇಕರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಎಚ್ಚರ ಇದರ ಬಗ್ಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಅಂದರೆ ಅವರಲ್ಲಿ ಯಾವುದೇ ಕಳಂಕ ಇರಬಾರದು, ಅವರು ಕೂಡ ಪರಿಶುದ್ಧರಾಗಿರಬೇಕು ಎಂಬುದಾಗಿ. ಈಗ ಯೇಸುಸ್ವಾಮಿ 12 ಮಂದಿ ಶಿಷ್ಯರಿಗೆ ಈ ಕರ್ತರ ಭೋಜನವನ್ನು ಹಂಚಿದರು. ಯೇಸುಸ್ವಾಮಿಯಲ್ಲಿ ಯಾವುದಾದರೂ ಕಳಂಕವಿತ್ತ ಇರಲಿಲ್ಲ. ಅದೇ ಪೌಲನನ್ನು ನೋಡುವ, ಪೌಲನಲ್ಲಿ ಯಾವುದಾದರೂ ಕಳಂಕವಿತ್ತ? ದಿವಸ ಮನೆಯಲ್ಲಿ ರೊಟ್ಟಿ ಮುರಿಯುವ ಹಬ್ಬವನ್ನು ಮಾಡ್ತಾ ಇದ್ದರು ಪೌಲ ಮತ್ತು ಶಿಷ್ಯರು. ಪೌಲನಲ್ಲಿ ಯಾವುದಾದರೂ ಕಳಂಕ ಇತ್ತ? ಇರಲಿಲ್ಲ. ಆದಿಕಾಂಡ 14ನೇ ಅಧ್ಯಾಯ 18ನೇ ವಾಕ್ಯ ನಾವು ಅಲ್ಲಿ ನೋಡುವಾಗ ಮೆಲ್ಕಿಸದೇಕ ಅರಸನು ಅಬ್ರಹಾಮನಿಗೆ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಅಬ್ರಹಾಮನಿಗೆ ಮಾತ್ರ ಕೊಟ್ಟ. ಆ ಮೆಲ್ಕಿಸದೇಕ ಅರಸನಲ್ಲಿ ಯಾವುದಾದರೂ ಕಳಂಕ ಇತ್ತ? ಇರಲಿಲ್ಲ. ನನ್ನ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಇದನ್ನು ಮಾಡುವವರು, ಸಮರ್ಪಿಸುವವರು, ಹಂಚುವವರು ಖಂಡಿತವಾಗಿ ಅವರಲ್ಲಿ ಯಾವುದೇ ಕಾರಣಕ್ಕೂ ಕಳಂಕವಿರಬಾರದು. ಕಳಂಕ ಇದ್ದವರು ಆ ಕಾರ್ಯವನ್ನು ಮಾಡಲು ಬಾರದು, ವಹಿಸಿಕೊಳ್ಳಲು ಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಗಲಾತ್ಯ 3ನೇ ಅಧ್ಯಾಯ 10ನೇ ವಚನ. ಗಲಾತ್ಯ 3:10. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನೂ ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ನಿಯಮ ನಿಷ್ಠೆಗಳನ್ನು ಅಂದರೆ ಇವತ್ತು ದೇವರ ವಾಕ್ಯಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ, ಹೌದು ಇವತ್ತು ನಾವು ಓದ್ತೇವೆ, ತಿಳ್ಕೊಳ್ತೇವೆ, ಮಾಡ್ತೇವೆ, ಆಧಾರ ಮಾಡ್ತೇವೆ, ನಾವೇ ಸರಿ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಆದರೆ ಇದನ್ನು ನಾವು ಪ್ರತಿ ದಿವಸವೂ ಕೈಗೊಂಡು ನಡೆಯುತ್ತೇವೆಯೋ? ಇಲ್ಲ. ಪ್ರತಿ ದಿವಸ ಕೈಗೊಂಡು ನಡೆಯದ ಪ್ರತಿಯೊಬ್ಬರು ಶಾಪಗ್ರಸ್ತರೆಂಬುದಾಗಿ ಗಲಾತ್ಯ 3:10ರಲ್ಲಿ ನಾವು ಇದನ್ನು ಓದುತ್ತೇವೆ. ಹೀಗಿರುವಾಗ ಇವತ್ತು ಕರ್ತರ ಭೋಜನವನ್ನು ಸಮರ್ಪಿಸುವುದಕ್ಕೆ, ಆ ಕಾರ್ಯವನ್ನು ವಹಿಸಿಕೊಳ್ಳುವುದಕ್ಕೆ ನಾವು ಯೋಗ್ಯರೋ? ಖಂಡಿತವಾಗಿಯೂ ನಾವು ಯೋಗ್ಯರಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನೋಡುವಾಗ ನಾವು ಇನ್ನೂ ಪರಿಶುದ್ಧರಾಗಿಲ್ಲ. ಹಾಗಿರುವಾಗ ನಾವು ಬಹಳ ಎಚ್ಚರವಾಗಿರಬೇಕು. ಆತರವಾಗಿ ಏನೋ ಬೈಬಲ್ ಕಾಲೇಜಿಗೆ ಹೋಗ್ಬೋದು, ಒಂದು 6 ತಿಂಗಳು, 1 ವರ್ಷನೋ 2 ವರ್ಷನೋ 3 ವರ್ಷನೋ ಕೂತ್ಕೊಳ್ಬೋದು. ಅಲ್ಲಿ ಏನೋ ಒಂದು ಅಲ್ಪ ಸ್ವಲ್ಪವನ್ನು ಕಳಿಸಿಕೊಡ್ಬೋದು, ಕಲಿತುಕೊಳ್ಬೋದು, ಅಲ್ಲಿಂದ ಒಂದು ಸರ್ಟಿಫಿಕೇಟು ತಗೊಂಡು ಬರಬಹುದು. ಆದರೆ ದೇವರಿಂದ ಆಯ್ಕೆಯಾಗಿದ್ದೇವೆಯೋ ಅಥವಾ ಸರಿಯಾಗಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ತಾ ಇದ್ದೇವೆಯೋ, ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಕೈಗೊಂಡು ನಡೀತಾ ಇದ್ದೇವೆಯೋ, ನಮ್ಮಲ್ಲಿ ಏನಾದರೂ ಪಾಪಗಳು ಇದೆಯೋ ಎಂಬುದನ್ನು ನಮ್ಮನ್ನು ನಾವೇ ಪರಿಶೋಧಿಸ್ತಾ ಇದ್ದೇವೆಯೋ? ಹಾಗೆ ಪರಿಶೋಧಿಸಬೇಕಾದ್ರೆ ನಾವು ನಿನ್ನೆ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ, 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿಯೂ ಜ್ಞಾನದಲ್ಲಿಯೂ ಅಡಕವಾಗಿದ್ದರೆ, ಅದನ್ನು ಸರಿಯಾಗಿ ತಿಳಿದುಕೊಂಡವರಾಗಿದ್ದರೆ ಮಾತ್ರ ನಮ್ಮ ಪಾಪಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹಾಗೆ ಅದೇ
ವಿಷಯವಾಗಿ ಈ ಗಲಾತ್ಯ 3:10 ನಮ್ಮನ್ನು ಎಚ್ಚರಿಸುತ್ತದೆ. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನೂ ಶಾಪಗ್ರಸ್ತನು ಎಂಬುದಾಗಿ ಬರೆದಿದೆ. ಹಾಗಿರುವಾಗ ಇವತ್ತು ನಾವು ಪಾಸ್ಟುಗಳು ನಾವು ಅಂತ ಹೇಳಿಕೊಂಡು ಇವತ್ತು ಕರ್ತರ ಭೋಜನವನ್ನು ಸಮರ್ಪಿಸುವುದಕ್ಕೆ ನಾವು ಇವತ್ತು ಅಧಿಕಾರ ವಹಿಸಿಕೊಳ್ಳುವುದು, ಸಮರ್ಪಿಸುವುದು, ಹಂಚುವುದಕ್ಕೆ ಖಂಡಿತವಾಗಿ ನಮ್ಮಲ್ಲಿ ಯೋಗ್ಯತೆ ಇದೆಯೇ ಎಂಬುದನ್ನು ನಾವು ಪರಿಶೋಧಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೋಬ 2ನೇ ಅಧ್ಯಾಯ 7-10. ಯಾಕೋಬ 2:7-10 ವಾಕ್ಯ. ಶ್ರೇಷ್ಠವಾದ ನಾಮವನ್ನು ದೂಷಿಸುವವರು ಅವರಲ್ಲವೋ? ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂದು ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯಗಳಲ್ಲಿಯೂ ಅಪರಾಧಿಯಾಗುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಯಾಕೋಬ 2:8 ನಮ್ಮನ್ನು ಬಹಳ ಚೆನ್ನಾಗಿ ಎಚ್ಚರಿಸುತ್ತದೆ. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಇವತ್ತು ನೀವು ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಈ ಒಂದು ಪ್ರೀತಿ ಇವತ್ತು ನಮ್ಮಲ್ಲಿದೆಯೋ? ನನಗೆಂಥ ಕಷ್ಟ, ಸಂಕಟ, ದುಃಖ ಬಂದರೂ ನೆರೆಯವನಿಗಿದೆ, ಅವನನ್ನು ಯಾವುದೇ ಕಾರಣಕ್ಕೆ ನಾನು ನೋಯಿಸೋದಿಲ್ಲ. ನನ್ನ ಅಣ್ಣನೋ, ನನ್ನ ತಮ್ಮನೋ, ನನ್ನ ತಂದೆಗೆ ಸಮಾನೋ, ನನ್ನ ತಾಯಿಗೆ ಸಮಾನೋ, ನನ್ನ ಅಕ್ಕನಿಗೆ ಸಮಾನೋ, ನನ್ನ ತಂಗಿಗೆ ಸಮಾನೋ, ಅವನ ಆಸ್ತಿ ಪಾಸ್ತಿ ನನಗೂ ಸಮಾನ. ಅವನಿಗೆ ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಬಾರದು, ಅವನನ್ನು ನೋಯಿಸಬಾರದು, ಅವನ ಆಸ್ತಿ ಪಾಸ್ತಿ ಯಾವತ್ತೂ ನಾನು ಆಸೆ ಪಡಬಾರದು. ಇಂಥ ಒಂದು ಪ್ರೀತಿ ನಮ್ಮಲ್ಲಿದೆಯೋ? ಹಾಗೆ ಇವತ್ತು ಅಂಥ ಒಂದು ಪ್ರೀತಿ ನಮ್ಮಲ್ಲಿದ್ದು ನಮ್ಮ ಹಾಗೆ ಅವರನ್ನು ನಾವು ನೋಡಿಕೊಂಡು ಒಂದು ವೇಳೆ ಅವರಿಂದ ತಪ್ಪು ಬಂದರೂ ಕೂಡ ಕ್ಷಮಿಸಿಕೊಂಡು ನಾವು ಹೋಗಿ ಅವರನ್ನು ಕ್ಷಮಿಸುವುದಾದರೆ, ಆ ಪ್ರೀತಿ ನಮ್ಮಲ್ಲಿ ಇರುವುದಾದರೆ ಖಂಡಿತವಾಗಿ ನಾವು ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ. ಇದು ದೇವರಿಗೆ ಪ್ರೀತಿ ಎಂಬುದಾಗಿ. ಆದರೆ ಈ ಒಂದು ಪ್ರೀತಿ ನಮ್ಮಲ್ಲಿದೆಯೋ? ಇದನ್ನು ನಾವು ಬಹಳವಾಗಿ ನಾವು ಎಚ್ಚರಿಸಬೇಕಾಗ್ತದೆ. 9ನೇ ವಚನ. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಇದನ್ನು ಬಹಳ ಚೆನ್ನಾಗಿ ನಾವು ಎಚ್ಚರಿಸಿಕೊಳ್ಳಬೇಕು. ಅದು ಬಿಟ್ಟು ಅವನಿಗೆ ಹಾಗಾಗಬೇಕು, ಇವನಿಗೆ ಹೋಗಬೇಕು, ನನಗೆ ಒಳ್ಳೆಯದಾಗಬೇಕು, ಅವನಿಗೆ ದಾರಿ ಬಿಡಬಾರದು, ಅವನಿಗೆ ಯಾವುದೇ ಕಾರಣಕ್ಕೂ ತೊಂದರೆ, ಅವನು ಸರಿಯಾಗಿ ಬದುಕಲಿಕ್ಕೆ ಬಿಡಬಾರದು, ಅವನ ಆಸ್ತಿ ಪಾಸ್ತಿಗಳ ಮೇಲೆ ಆಸೆ ಇಡುವಂಥದ್ದು, ಅವನು ಒಳ್ಳೆಯದಾದರೆ ನಮಗೆ ಹೊಟ್ಟೆ ಕಿಚ್ಚು ಆಗುವಂಥದ್ದು, ಅವನ ಮೇಲೆ ಚಾಡಿ ಹೇಳುವಂಥದ್ದು, ಅಥವಾ ಅವನಿಗೆ ಸಾಲ ಕೊಟ್ಟು ಬಡ್ಡಿ ತಗೊಳ್ಳುವಂಥದ್ದು, ಬಡ್ಡಿ ಕೊಡಿಸುವಂಥದ್ದು, ನಾನಾ ರೀತಿಯಲ್ಲಿ ಇವತ್ತು ನೆರೆಯವರ ಬಗ್ಗೆ ನಾವು ಪಕ್ಷಪಾತ ತೋರಿಸುವುದಾದರೆ ಖಂಡಿತವಾಗಿ ನಾವು ಇವತ್ತು ಒಳ್ಳೆಯದನ್ನು ಮಾಡೋರಲ್ಲ. ದೇವರ ದೃಷ್ಟಿಯಲ್ಲಿ ನಾವು ಏನಾಗುತ್ತೇವೆ? ಅಪರಾಧಿಗಳೆಂಬ ತೀರ್ಮಾನ ಆಗಿರುತ್ತದೆ ನಮಗಾಗಿ. ಹೀಗೆ ಇವತ್ತು ನಾವು ಹಿಂದೆ 8ನೇ ವಚನದಲ್ಲಿ ಓದಿದಾಗೆ ನೆರೆಯವನ ಬಗ್ಗೆ ಇವತ್ತು ನಾವು ಬಹಳ ಪ್ರೀತಿಯನ್ನು ಇಟ್ಟುಕೊಂಡಿದ್ದೇವೆಯೋ? ಇಲ್ಲ. ಇಟ್ಟುಕೊಂಡಿದ್ದರೆ ಎಷ್ಟೋ ಒಳ್ಳೆಯದು ಮಾಡೋರು, ದೇವರಿಗೂ ಪ್ರೀತಿ. 9ನೇ ವಚನದ ಪ್ರಕಾರ ನಮಗೆ ಏನಾದರೂ ಬಗ್ಗೆ ಪಕ್ಷಪಾತ ನಾವು ತೋರಿದ್ದರೆ, ಅವರ ಮೇಲೆ ಏನಾದರೂ ಕಳಂಕವನ್ನು ನಾವು ಇಟ್ಟುಕೊಳ್ಳುವುದಾದರೆ, ಕೆಲವರು ಏನು ಮಾಡ್ತಾರೆ ಅಂದರೆ ಬಾಯಿಯಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಮನಸ್ಸಿನೊಳಗೆ ಅವರ ಬಗ್ಗೆ ಬಹಳ ಕೆಟ್ಟದು, ಆ ಕಡೆ ಈ ಕಡೆ ಏನಾದರೂ ಹೇಳಿ ಅವರನ್ನು ಹಾಳು ಮಾಡಿ ಅವರ ಆಸ್ತಿ ಪಾಸ್ತಿ ಮನೆಯನ್ನು ಕೆಡಿಸಿ, ಒಂದು ವೇಳೆ ಅವರ ಮಕ್ಕಳೊಂದು ಒಳ್ಳೆಯ ಉದ್ಯೋಗದಲ್ಲಿದ್ದರೆ, ನಮ್ಮ ಮಕ್ಕಳು ಒಳ್ಳೆಯ ವಿದ್ಯೆಯಲ್ಲಿದ್ದರೆ ಉದ್ಯೋಗ, ಅದರ ಬಗ್ಗೆ ಕೂಡ ಇವತ್ತು ಹೊಟ್ಟೆಕಿಚ್ಚು ಮಾಡೋರು ಎಷ್ಟೋ ಜನ ಇದ್ದಾರೆ. ಹೀಗಿರುವುದಾದರೆ ಖಂಡಿತವಾಗಿ ಇವತ್ತು ನಮ್ಮಂತೆ ನಾವು ನೆರೆಯವರನ್ನು ಪ್ರೀತಿಸ್ತಾ ಇದ್ದೇವೆಯೋ? ಇಲ್ಲ. ತಪ್ಪಿ ಹೋಗಿದ್ದರೆ ದೇವರ ದೃಷ್ಟಿಯಲ್ಲಿ ಮಹಾ ಅಪರಾಧಿಗಳಾಗುತ್ತೇವೆ ನಾವು. ಹಾಗೆ 10ನೇ ವಚನ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ
ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 10 ದಶಾಜ್ಞೆಗಳಲ್ಲಿ 9ಕ್ಕೆ ಸರಿಯಾಗಿ ನಾವು ನಡೆದುಕೊಳ್ಳುವ, 9ಕ್ಕೆ ಸರಿಯಾಗಿ ನಡೆದು 1ರಲ್ಲಿ ತಪ್ಪಿ ಹೋದರೆ ನಾವು ಅಪರಾಧಿಯಾಗುತ್ತೇವೆ, ಪರಿಶುದ್ಧರಾಗಲು ಸಾಧ್ಯವೇ ಇಲ್ಲ. ಅದಕ್ಕೆ ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರು ಹೇಳಿದ್ದಾರೆ, ಮೋಶೆ ಮುಖಾಂತರ ಯಾಜಕರಿಗೆ ತಿಳಿಸಿದ್ದಾರೆ, ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ. ಹಾಗೆ ನಾವು ಇವತ್ತು ಪರಿಶುದ್ಧರಾಗಬೇಕಾದ್ರೆ ನೆರೆಯವರಲ್ಲಿ ನಮ್ಮಂತೆ ನಾವು ನೆರೆಯವರಿಗೆ ಏನೂ ತೊಂದರೆ ಕೊಡದೆ, ನಮ್ಮ ಆಸ್ತಿ ಪಾಸ್ತಿ ನಮ್ಮ ಶರೀರದ ಮೇಲೆ ಆಸೆ ಇಟ್ಟ ಹಾಗೆ ಅದನ್ನು ಜಾಗ್ರತೆ ನೋಡಿಕೊಳ್ಳುವ ಹಾಗೆ ನಾವು ನೆರೆಯವರ ಬಗ್ಗೆ ಪ್ರೀತಿ, ಪ್ರತಿಯೊಂದರಲ್ಲಿ ನಮಗೆ ನೆರೆಯವರ ಬಗ್ಗೆ ಪ್ರೀತಿ ಇದೆಯೋ ಅದಿದ್ದರೆ ಮಾತ್ರ ಸರಿ. ಇಲ್ಲದಿದ್ದರೆ ದೇವರ ದೃಷ್ಟಿಯಲ್ಲಿ ನಾವು ಅಪರಾಧಿಗಳಾಗುತ್ತೇವೆ. ಎಲ್ಲ ವಾಕ್ಯಗಳನ್ನು ಕೈಗೊಂಡು ನಡೆಯಬಹುದು. 1 ವಾಕ್ಯಗಳಲ್ಲಿ ಹಾಗೆ ಅಂದರೆ 10 ಆಜ್ಞೆಗಳಲ್ಲಿ 9 ಆಜ್ಞೆಗಳನ್ನು ಕೈಗೊಂಡು ನಡೆಯಬಹುದು. 1ರಲ್ಲಿ ತಪ್ಪಿ ಹೋದರೆ ಎಲ್ಲ ನಿಯಮವನ್ನು ವಾಕ್ಯಗಳನ್ನ ತಪ್ಪಿ ಹೋದಾಗ ಆಯಿತು, ಆಗ ನಾವು ಪರಿಶುದ್ಧರಾಗಲು ಸಾಧ್ಯವೋ? ಖಂಡಿತವಾಗಿಯೂ ಇಲ್ಲ. ಹೀಗಿರುವಾಗ ಇಷ್ಟು ಅಪರಾಧಗಳು ನಮ್ಮಲ್ಲಿ ಇರುವುದಾದರೆ ನಾವು ಕರ್ತನ ಭೋಜನವನ್ನು, ದೇವರ ನೈವೇದ್ಯವನ್ನು ಸಮರ್ಪಿಸಲು ಹೇಗೆ ನಾವು ಸಾಧ್ಯವಾಗುತ್ತದೆ? ಹಾಗಿರುವಾಗ ನಾವು ಅದನ್ನು ವಹಿಸಿಕೊಳ್ಳಲೇ ಕೂಡದು, ಸಮರ್ಪಿಸಲೇಬಾರದು. ಬದಲಾಗಿ ಕರ್ತನ ಭೋಜನವನ್ನು ತೆಗೆದುಕೊಳ್ಳಬಹುದು, ತಿನ್ನಬಹುದು, ಸಾಕ್ಷಿ ನುಡಿಬಹುದು, ಬೋಧನೆ ಮಾಡಬಹುದು. ಆದರೆ ನಮ್ಮ ನಡೆ ನುಡಿ ಕ್ರಿಯೆಗಳನ್ನು ಮೊದಲು ನಾವು ಯೋಚಿಸಿಕೊಳ್ಳವರಾಗಬೇಕಾಗುತ್ತದೆ. ಹಾಗೆ ಇದರ ಬಗ್ಗೆ ಬಹಳ ಎಚ್ಚರವಿರಬೇಕಾಗುತ್ತದೆ. ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅನೇಕರು ಆತುರಪಟ್ಟು ಇದರಿಂದ ಈ ಕಾರ್ಯವನ್ನು ನಾನೊಬ್ಬ ಪಾಸ್ಟು, ನಾನೊಬ್ಬ ಸೇವಕ ಎಂದು ಹೇಳಿಕೊಂಡು ಈ ಕಾರ್ಯಕ್ಕೆ ಮುಂದಾಗುತ್ತಾರೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಇದನ್ನು ನಾವು ಕೂಡ ಪರಿಶೋಧಿಸಿ ನೋಡಬೇಕಾಗುತ್ತದೆ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸದ ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸಲು ನೀವು ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯವರನ್ನು ಕೂಡ ಇನ್ನೂ ಚೆನ್ನಾಗಿ ಅರ್ಥ ಮಾಡಿ ಕೇಳಿ ತಿಳಿದುಕೊಳ್ಳುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ದೇವರು ಕೂಡ ನಿಮ್ಮನ್ನು ಚೆನ್ನಾಗಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದನ್ನು ಮುಂದೆ ಕೂಡ ನೀವು ಇದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತೆ ದೇವರು ನಿಮ್ಮಲ್ಲಿ ಕಾರ್ಯ ಮಾಡಲಿ, ಹೇರಳವಾಗಿ ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ನಮಸ್ಕಾರಗಳು.